ಅಮ್ಮ, ಎಷ್ಟು ಭಾರ ಇದಾನೋ ಇವನು. ನಾನು ಹೇಳಿಲ್ವಾ ಮಾಮ್, ನೀವೇನೆ ಚಿಕ್ಕ ವಯಸ್ಸಲ್ಲಿ ಎತ್ತಾಡ್ಸಿಲ್ವಾ, ಇವಾಗ ಎತ್ಕೊಳ್ಳೋದಕ್ಕಾಗಲ್ವಾ ಅಂತ ಎತ್ಕೊಂಡು ಬಂದ್ರಿ. ಸರಿಯೋ, ಆ ಕಲ್ ತಗೊಂಡ್ ಬಾ, ಹೋಗು. ತಪ್ಪಿಸ್ಕೊಂಡ್ಯೋ ವಿಶಾಲ್. ಬೆಳ್ಸಿದ ತಾಯಿ ಪ್ರೀತಿ ತೋರಿಸ್ತಿದ್ದಾಳೆ ಅನ್ಕೊಂಡೆ. ನಿನ್ ಹೆಂಡತಿ ನಯನಿಂದಾಗಿ ನೀನು ಇಷ್ಟು ದಿನ ಬದುಕುಳ್ಕೊಂಡೆ. ಈಗ ಸಾಯ್ತಾ ಇದೀಯ. ನೀವೆಷ್ಟು ಹೇಳಿದ್ರು ಅವನು ಕೇಳಿಸಲ್ಲ ಮಾಮ್. ಹಿಂದೆಲ್ಲ ನಾವು ಮಾಡಿದ ಪಾಪದ ಕೆಲಸಗಳು ನೆನ್ಪಾಗ್ತಾ ಇತ್ತು ಕಣೋ. ಯಾರಾದ್ರೂ ಬಂದ್ಬಿಡ್ತಾರೆ ಮಾಮ್, ಬನ್ನಿ ಬೇಗ. ತಗೊಳ್ಳಿ, ಹಿಡ್ಕೊಳ್ಳಿ. ಅಣ್ಣ, ವಿಶಾಲ್ ಯಜಮಾನ್ರು ಅಲ್ಲಿರ್ಬೇಕಿತ್ತು, ನೀವು ನೋಡಿದ್ರಾ? ಇಲ್ಲ, ನೋಡಿಲ್ಲಮ್ಮ. ಸ್ವಲ್ಪ ಸಮಾಧಾನ ಮಾಡ್ಕೊಮ್ಮ, ನಿನ್ಗೇನು ಆಗಲ್ಲ, ನಾನಿದ್ದೀನಲ್ಲ. ಸುಮ್ನ, ಏನೂ ಆಗಲ್ಲಮ್ಮ. ಸುಮನ, ಅನಾವಶ್ಯಕವಾಗಿ ರಿಸ್ಕ್ ತಗೊಂಡೆ ಅಂತ ಅನಿಸ್ತಿದೆ. ಹಾಸ್ಪಿಟಲಿಗೆ ಹೋಗಿದ್ರೆ ಚೆನ್ನಾಗಿರೋದಲ್ವಾ? ಬೇಡ, ನನ್ ಡೆಲಿವರಿ ಇಲ್ಲೇ ಆಗ್ಬೇಕು. ಹೀಗೆ ಹಠ ಮಾಡಿನೇ ಈಗ ನರಕ ಯಾತನೆ ಪಡ್ತಿದ್ಯಾ? ಆಗತ್ತೆ, ಖಂಡಿತ ಆಗತ್ತೆ.
ಏನಾಗೋಗುತ್ತೆ? ನನ್ ಡೆಲಿವರಿ ಆಗುತ್ತೆ ಚಿಕ್ಕಿ. ದೊಡ್ಡ ಪುಟ್ಟಮ್ಮ ನನ್ಗೆ ಸಹಾಯ ಮಾಡ್ತಾರೆ. ನಮ್ಮ ಅಕ್ಕ ಇಲ್ದೇ ಇದ್ರು ದೊಡ್ಡಮ್ಮ ಇದ್ದಾರೆ. ಅಮ್ಮ, ದೊಡ್ಡ ಪುಟ್ಟಮ್ಮ ನನಗೆ ಕಾಣಿಸ್ತಿಲ್ಲ. ನಿಮಗೇನಾದ್ರೂ ಕಾಣಿಸ್ತಿದ್ದಾರಾ ಆಂಟಿ? ಅಂಥ ಭಾಗ್ಯ ನನಗಿಲ್ವೇ. ಮೊದ್ಲೇ ನೈನಿ ಬೇರೆ ಇಲ್ಲಿಲ್ಲ. ಇರಲ್ಲ. ನಮ್ಮಕ್ಕ ನನ್ಗೇನಾದ್ರೂ ಪರವಾಗಿಲ್ಲ ಅಂತ ಹೋಗಿದ್ದಾಳೆ. ಹಾಗೆ ಹೇಳ್ಬೇಡ ಸುಮನ. ನಾನು ಹೇಳ್ತಿರೋದು ನಿಜ. ನಾನು ಇಲ್ಲಿಷ್ಟು ಕಷ್ಟ ಅನ್ಭವಿಸ್ತಾ ಇದ್ರು ನಾನು ಒಬ್ಬಳನ್ನೇ ಬಿಟ್ಟು ಹೋಗಿದ್ದಾಳೆ ನಮ್ಮಕ್ಕ. ಅಮ್ಮ, ಸುಮನ, ನೀನು ನಿನ್ಗೆ ಹುಟ್ಟುತ್ತಿರೋ ಮಗು ಮೇಲೆ ಫೋಕಸ್ ಮಾಡು. ನೈನಿ ಬಗ್ಗೆ ಯಾಕೆ ಮಾತಾಡ್ತೀಯ ಸುಮ್ಮಿ? ಈಗ ನಿನ್ ಮಗು ನೋಡ್ಕೋ. ಸ್ವಲ್ಪ ಹೊತ್ತಲ್ಲೇ ಮಗು ಆಗುತ್ತೆ ಸುಮನ. ನಿನ್ಗೆ ಒಳ್ಳೆ ಸಮಯ ಶುರು ಆಗಿದೆ. ನಕ್ಷತ್ರ ಬದಲಾಗ್ತಾ ಇದೆ. ಇಷ್ಟು ದಿನ ಕಾದಿದ್ದಕ್ಕೂ ನಿನಗ್ ಫಲ ಸಿಗ್ತಾ ಇದೆ. ಸುಮನ, ಯು ಕ್ಯಾನ್ ಡೂ ಇಟ್. ಸುಮನ, ಡೆಲಿವರಿ ಆಯ್ತು ಆಂಟಿ. ಹೌದು ಹಾಸ್. ಅವಳು ಕೇಳಿಸ್ತಿದೆ ಅಲ್ವಾ? ಅತ್ತೆ ಕಿರ್ಚಿದ್ರು ಮಾವ. ಅವಳಷ್ಟೇ ಖುಷಿ ಜಾಸ್ತಿ ಆದಾಗ ಆತರ ಮಾಡ್ತಾಳೆ. ನಿನಗೆ ಮಗು ಹುಡ್ತು ವಿಕ್ರಾಂತ. ನಿಂಗೆ ಅಳು ಕೇಳಿಸ್ತಲ್ವಾ? ಬಾ ನೋಡೋಣ. ನೀವು ಹೋಗಿ ಮಾವ. ಯಾಕೆ ಇಷ್ಟ ಹಠ ಮಾಡ್ತೀಯ? ಹಾಗೆ ಮಾಡಬಾರ್ದು. ಬಾ ಹೋಗೋಣ. ಬಾ ಅದು ಏನು ಅಂದ್ರೆ ನೀನ್ ಬಾರ ಮಾವ. ಬಾರಪ್ಪ. ಖುಷಿಯಾಗಿರೋದು ಬಿಟ್ಟು ಆತರ ಯಾಕೆ ಗಾಬರಿ ಆಗಿದೆಯಾ ಲೈಟ್ ಹೌಸ? ಹಾವು ಬಂದಿದೆಯಲ್ಲ ಇಲ್ಲಿ. ದೊಡ್ಡ ಪುಟ್ಟಮ್ಮ ವಿಕ್ರಾಂತ್. ಅವರು ನಮಗ್ ಕಾಣಿಸ್ಕೋಬೇಕು ಅಂದ್ರೆ ಹಾವಿನ ರೂಪದಲ್ಲೇ ಕಾಣಿಸ್ಕೊಳ್ಳೋದು ಅಂತ ಹೇಳಿದ್ರಲ್ವಾ? ಇಷ್ಟೊತ್ತು ಪಕ್ಕದಲ್ಲೇ ಇದ್ದು ಸುಮ್ಮನೆಗೆ ಹೆರಿಗೆ ಮಾಡಿಸಿದ್ರು. ಮಗು ಹುಟ್ಟಿದ ಮೇಲೆ ಹಾವಾಗಿ ಬದಲಾಗ್ಬಿಟ್ಟಿದ್ದಾರೆ. ಸುಮನ, ಸುಮನ, ಪ್ರಜ್ಞೆ ತಪ್ಪಿದೆ ಅಂತ ಅನ್ಸುತ್ತೆ. ಇವಳೆ ಸುಮನಮ್ಮಂಗೆ ಗಂಡ ಹೆಣ್ಣ? ಹೆಣ್ಮಗು ರೀ. ಲಕ್ಷ್ಮೀದೇವಿ ಹುಟ್ಟಿದಾಳೆ. ಲಕ್ಷ್ಮೀದೇವಿ ಹುಟ್ಟಿದ್ಲಾ? ನನಗೆ ಲಕ್ಷ್ಮೀದೇವಿ ಹುಟ್ಟಿದ್ಲಾ?
ಕಾಂಗ್ರಾಟ್ಸ್ ಸುಮನಾ. ಸುಮ್ನಮ್ಮ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಕಾಂಗ್ರಾಟ್ಸ್ ಸುಮ್ಮಿ. ಯಜಮಾನ್ರೆ, ಅಣ್ಣ ವಿಶಾಲ್ ಯಜಮಾನ್ರು ಈ ಕಡೆ ಬಂದಿದ್ದೇನಾದ್ರೂ ನೋಡಿದ್ರಾ? ನೋಡಿಲ್ಲ ಮೇಡಮ್. ಯಜಮಾನ್ರೆ, ಯಜಮಾನ್ರೆ, ಯಜಮಾನ್ರೆ. ಅಣ್ಣ ವಿಶಾಲ್ ಯಜಮಾನ್ರು ನೋಡಿದ್ರಾ? ನೋಡಿಲ್ಲ ಮೇಡಮ್. ಯಜಮಾನ್ರೆ, ಪಾಪ ನಯನಿ ಮಾತೆಗೆ ಎಷ್ಟೊಂದು ಕಷ್ಟ ಬಂದಿದೆ. ತನ್ನ ಮಾಂಗಲ್ಯಕ್ಕೋಸ್ಕರ ಎಲ್ಲ ಕಡೆನೂ ಹುಡುಕ್ತಾ ಇದ್ದಾರೆ. ಅಮ್ಮ ವಿಶಾಲಾಕ್ಷಿ, ಈ ತಾಯಿ ತನ್ನ ಮಗುನೇ ಕಳೆದು ಹೋಗಿರೋ ಹಾಗೆ ಗಂಡನ್ನ ಹುಡುಕಿ ಹುಡುಕಿ ತುಂಬಾ ಕಷ್ಟಪಡ್ತಿದ್ದಾಳೆ. ನಾನು ಆಕೆಗೆ ಸಹಾಯ ಮಾಡ್ತೀನಿ ತಾಯಿ. ಯಜಮಾನ್ರೆ, ಯಜಮಾನ್ರೆ. ನಯನಿ ಮಾತೆ, ನೀವೇನು ಈ ದಾರಿಲಿ ಬರ್ತಿದ್ದೀರಲ್ಲ? ಯಜಮಾನ್ರೆಲ್ಲೂ ಕಾಣಿಸ್ತಿಲ್ಲ ನಂದೀಶ. ಅಷ್ಟು ದೊಡ್ಡ ಮನುಷ್ಯ ಕಾಣದೇ ಇರೋದಂದ್ರೆ ಏನು ಮಾತೆ? ಅಯ್ಯೋ, ನಿನಗೆ ಹೇಗೆ ಹೇಳಿ ನಂದೀಶ? ಮನೇಲೇ ಇದ್ದವರು 15 ನಿಮಿಷದಲ್ಲಿ ಕಾಣಿಸ್ತಿಲ್ಲ. ಅತ್ತೆ ಭಾವನ್ ಕೇಳಿದ್ರೆ ಹೊರಗೆ ಹೋದ್ರು ಅಂತಿದ್ದಾರೆ. ಹೋಗಿ ಹೋಗಿ ಅವ್ರನ್ನ ಕೇಳಿದ್ರ ಮಾತೆ? ಇಲಿ ಎಲ್ಲಿದೆ ಅಂತ ಬೆಕ್ಕನ ಕೇಳಿದ್ರೆ ಗೊತ್ತಿದ್ರು ಕೂಡ ಏನೋ ನನಗೆ ಗೊತ್ತಿಲ್ಲ ಅನ್ನೋ ತರ ಹೇಳಿ ಕೂಡ ಹೇಳ್ದ ಹಾಗಿದ್ದು ಬಿಡುತ್ತೆ. ನಿನ್ ಮಾತಿನ ಅರ್ಥ ಏನು ಅಂತ ಯೋಚನೆ ಮಾಡೋ ಸಮಯನೂ ನನಗಿಲ್ಲ ನಂದೀಶ. ನೀನ್ ಈ ಕಡೆಯಿಂದನೇ ಬಂದ್ಯಾ? ಈ ದಾರಿ ಮಾತ್ರ ಏನು, ಎಲ್ಲಾ ದಾರಿನೂ ಕೂಡ ಸುತ್ಕೊಂಡ್ ಬರಬಲ್ಲೆ. ಓಂ ನಮಃ ಶಿವಾಯ ಅಂತ ಹೇಳಿದ್ರೆ ಸಾಕು. ಯಜಮಾನ್ರು ನಿನ್ಗೆಲ್ಲಾದ್ರೂ ಕಾಣಿಸಿರ್ಬೋದೇನೋ ಅಂತ ಕೇಳ್ದೆ. ಆತ ಭೂಮಿ ಮೇಲಿದ್ರೆ ತಾನೇ. ಏನಂತಿದ್ಯಾ ನಂದೀಶ ನೀನು? ತಪ್ಪಾಗಿ ಮಾತಾಡದೆ ಅಂತ ಕೋಪ ಮಾಡ್ಕೋಬೇಡಿ ಮಾತೆ. ಕೋಪ ಬರ್ತಿಲ್ಲ ಆದ್ರೆ ನೀನ್ ಹೀಗೆಲ್ಲ ಮಾತಾಡಿದ್ರೆ ನನ್ ಎದೆನೆ ಒಡ್ದು ಹೋಗ್ತಾ ಇದೆ. ಹಿಂಸೆ ಆಗ್ತಿದೆ ನಂದೀಶ. ಕ್ಷಮಿಸ್ಬೇಕು ಮಾತೆ. ನಿಜ ಯಾವತ್ತಿದ್ರೂ ನಿಷ್ಠುರವಾಗೇ ಇರುತ್ತೆ. ನಂದೀಶ, ನೀನು ಶಿವನ್ ಭಕ್ತ. ನಿನ್ ಮಾತಿನ ತಾತ್ಪರ್ಯ ಅರ್ಥ ಮಾಡ್ಕೊಳ್ಳೋ ಶಕ್ತಿ ನಂಗಿಲ್ಲ. ನಾನು ಅಪಾರ್ಥ ಮಾಡ್ಕೋಬೋದೇನೋ. ಆದ್ರೆ ನನ್ನ ಜೀವನಕ್ಕೆ ಅರ್ಥ ನನ್ನ ಯಜಮಾನ್ರು, ಆನಂದ, ನನ್ನ ಮಕ್ಕಳು ಗಾಯತ್ರಿ, ಗಾನವಿ. ಯಜಮಾನ್ರು 1 ನಿಮಿಷ ಕಾಣಿಸ್ಲಿಲ್ಲ ಅಂದ್ರೇನೆ ವಿಲವಿಲ ಅಂತ ಒತ್ತಾಡ್ತೀನಿ. ಅಂಥದ್ರಲ್ಲಿ ಯಜಮಾನ್ರು ಭೂಮಿ ಮೇಲೆ ಇಲ್ಲ ಅಂದ್ರೆ ಅದರಿಂದ ನನಗೇನಾಗ್ಬೇಡ. ಅದನ್ನ ಕೇಳಿ ನೆಮ್ಮದಿಯಿಂದ ಇರ್ತೀರಾ? ನೋಡು, ನನ್ನ ಕೈ ಕಾಲು ಹೇಗ್ ನಡುಗ್ತಾ ಇದೆ ಅಂತ. ನೀನ್ ತಮಾಷೆಗೆ ಹಾಗೆ ಹೇಳಿದ್ರು ಕೂಡ ನಂಗೆ ಸಹಿಸ್ಕೊಳಕ್ಕಾಗಲ್ಲ. ಸುಳ್ಳು ಹೇಳಿ ದಾರಿ ತಪ್ಸಲ್ಲ ಮಾತೆ. ಯಜಮಾನ್ರು ಎಲ್ಲಿ ಅಂತ ಆತಂಕದಲ್ಲಿ ಇದ್ದಿದ್ದಕ್ಕೆ ನಾನು ಆ ರೀತಿ ಹೇಳ್ಬೇಕಾಯ್ತು ಮಾತೆ. ನನಗೆ ಅರ್ಥ ಆಗ್ತಿಲ್ಲ. ಸರಿಯಾಗಿ ಹೇಳು ನಂದೀಶ, ನಿನಗೆ ಕೈ ಮುಗಿತೀನಿ. ಮಾತೆ, ನೀವು ನನಗೆ ನಮಸ್ಕರಿಸಿದ್ರೆ ನನಗ್ ಮುಜುಗರ ಆಗತ್ತೆ. ಸ್ವಲ್ಪ ಯೋಚನೆ ಮಾಡಿದ್ರೆ ನಿಮ್ ಯಜಮಾನ್ರು ಎಲ್ಲಿದ್ದಾರೆ ಅಂತ ಗೊತ್ತಾಗತ್ತೆ. ಯೋಚನೆ ಮಾಡ್ದೆ, ನನಗೇನು ಗೊತ್ತಾಗ್ತಿಲ್ಲ. ನಿನಗೆ ಸೂಚಕವಾಗಿ ಏನಾದ್ರೂ ಕಾಣಿಸ್ತಾ ಹೇಳು ಮಾತೆ. ನೆನಪಿಸ್ಕೋ ಮಾತೆ. ನಿನ್ನ ಕಣ್ಣಿಗೆ ಕಾಣಿಸ್ಕೋತಾ? ನಿನ್ನ ತ್ರಿನೇತ್ರಕ್ಕೆ ಏನಾದ್ರೂ ಗೊತ್ತಾಯ್ತಾ? ನೆನಪು ಮಾಡ್ಕೋ ಮಾತೆ. ನೆನ್ಪಾಯ್ತು ನಂದೀಶ, ಮಂಗಳ್ಸೂತ್ರ ಕಟ್ಟಿರೋ ಕಲ್ಲು ನೀರಲ್ಲಿ ಮುಳುಗ್ದ ಹಾಗೆ ಕಾಣಿಸ್ತು. ಮತ್ತೆ ಅದರಿಂದ ಅರ್ಥ ಮಾಡ್ಕೊಂಡು ಹುಡುಕ್ಬೇಕಲ್ವಾ ಮಾತೆ? ಅಂದ್ರೆ ನನ್ ತಾಳಿ, ಮಂಗಳ್ಸೂತ್ರ, ನನ್ ಕುತ್ತಿಗೆ ಕಟ್ಟಿದ್ದು ಯಜಮಾನ್ರು ಭೂಮಿ ಮೇಲೆ ಇಲ್ಲ ಅಂದ್ರೆ ನೀರಲ್ಲಿದ್ದಾರೆ ಅಂತ ಅರ್ಥನಾ? ಹೌದು ಮಾತೆ.
ಯಜಮಾನ್ರೆ, ಯಜಮಾನ್ರೆ, ನನ್ನನ್ನೂ ಬಿಟ್ಟು ಹೋಗ್ಬಿಟ್ಟಿಯಲ್ಲ ಮಾತೆ. ಹೌದು ಹೌದು, ಅರಿಶಿನ ಕುಂಕುಮನ ಉಳಿಸ್ಕೋಬೇಕಲ್ವಾ? ಯಾರು ಕಾಣಿಸ್ತಿಲ್ವಲ್ಲ, ಯಾಕೆ? ಏ ಹಾಸ್, ತೆಂಗಿನ ಮರದ ಥರ ನಾನು, ತೆಂಗಿನಕಾಯಿ ಥರ ನನ್ನ ಗಂಡ ಇಲ್ಲೇ ಕೂತಿದ್ರು ನಿನಗ್ಯಾರು ಕಾಣಿಸ್ತಿಲ್ಲ ಅಂತಿದ್ಯಲ್ಲೇ? ಅತ್ತಿಗೆ ನೋಡ್ತಿರೋದು ಶತ್ರುಗಳನ್ನ ಹಾಗೆ ಫ್ರೆಂಡ್ಸ್ಗಳನ್ನ ಅಷ್ಟೇ. ಅವ್ರು ಯಾರು ವಿಕ್ರಾಂತ? ನಯನಿ ವಿಶಾಲು ಸ್ನೇಹಿತರಾದ್ರೆ ತಿಲೋತ್ತಮ ಅಮ್ಮವರು ವಲ್ಲಭ ಶತ್ರುನಿ ಅಲ್ವಾ? ನೀನ್ ಸುಮ್ಮನೆ ಇರೇ. ಏ ಹಾಸ್, ಸುಮ್ಮನೆ ಕೇಳಿಸ್ಕೊಂಡ್ರೆ ನಿನ್ ಗಂಡಂಗ್ ಹಾಗೆ ಹೋಗಿ ಹೇಳ್ತಾಳೆ. ಅಷ್ಟಕ್ಕೂ ಸುಮ್ನಮ್ಮ ಇಲ್ಲಿ. ಮಗು ಆಯ್ತಲ್ಲ ಚಿಕ್ಕಪ್ಪ, ಲಾಲಿ ಹಾಡ್ತಾ ಹಾಲು ಕುಡಿಸ್ತಾ ಇರ್ಬೇಕು. ಓಹೋ, ಮಗು ನನ್ ಹಾಲು ಕುಡಿಲಿಲ್ಲ ಅಕ್ಕ. ಈ ಟೈಮಲ್ಲೂ ನೀನು ನಿಜ ಹೇಳಿಲ್ಲ ಅಂದ್ರೆ ಪಾಪ ಸುತ್ಕೊಳ್ಳುತ್ತೆ ಕಣೆ. ಏನಾ ನಿಜ ವಿಕ್ರಾಂತ್? ಗ್ಲಾಮರ್ ಹಾಳಾಗೋಗುತ್ತೆ ಅಂತ ಹಾಲು ಕೊಡಲ್ಲ ಅಂತಿದ್ದಾಳೆ ಇವಳು. ಇಲ್ಲ ಅಂದ್ರೆ ಡೆಲಿವರಿ ಆದ್ಮೇಲೂ ಇವಳಿಗೆ ಎದೆ ಹಾಲು ಬರ್ತಾ ಇಲ್ವಾ? ನಾನು ಆತರ ಹೇಳಲೇ ಇಲ್ವಲ್ಲ. ಕುಡಿಸ್ಲಿಲ್ಲ ಅಂತ ಹೇಳು. ಮಗುಗಿಂತ ಸುಮ್ಮನಾಗೆ ಜಾಸ್ತಿ ಹಸುವಾಗಿದೆ ಅಂತ ಇಲ್ಲಿಗೆ ಬಂದಿದ್ದಾಳೆ. ನನಗೇನ್ ಹಸ್ವಿಲ್ಲ. ಆಸ್ತಿ ಬೇಕು ಅನ್ನೋ ಆಸೆನ ಮೀರ್ಸೋ ಹಸಿವು ಇನ್ನೇನಿರುತ್ತೆ ಸುಮನ? ಮಗು ಹುಟ್ಟಿನ 2 ಗಂಟೆನೂ ಆಗಿಲ್ಲ, ಅಷ್ಟು ಬೇಗ ಆಸ್ತಿ ಬೇಕೇನಮ್ಮ? ನಾನ್ ತಾಯಿ ಆಗಿದೆ ಅದಕ್ಕೆ ಅಂದ್ಮೇಲೆ ಇನ್ನೂ ಕಾಯೋದ್ರಲ್ಲಿ ಏನ್ ಪ್ರಯೋಜನ ಹೇಳಿ? ಓ, ಅದಕ್ಕೇನಾ ಮಗುನ ರೂಮಲ್ಲೇ ಬಿಟ್ಟು ಬಟ್ಟೆ ಬದಲಾಯಿಸ್ಕೊಂಡು ಬಂದಿರೋದು? ಸ್ನಾನನೂ ಮಾಡಿದೀನಿ ಚಿಕ್ಕಿ. ಆಸ್ತಿ ಇಸ್ಕೋಬೇಕಾದ್ರೆ ನಾವು ತುಂಬಾ ಕ್ಲೀನ್ ಆಗಿರ್ಬೇಕಲ್ವಾ? ನೀನ್ ಗಂಗೆಲ್ ಮುಳುಗ್ ಬಂದ್ರು ಹೆಣ್ಮಕ್ಳಿಗೆ 10 ದಿವಸ ಆಗೋವರೆಗೂ, ಎಣ್ಣೆ ಶಾಸ್ತ್ರ ಆಗೋವರೆಗೂ ಮೈಲ್ಗೆ ಇದ್ದೇ ಇರುತ್ತೆ ಸುಮ್ನ. ಅಲ್ಲಿವರೆಗೂ ಕಾಯ್ಬೇಕಂದ್ರೆ ನನ್ ಕೈಲಿ ಆಗಲ್ಲ ಅಕ್ಕ. ಹಾಗಾದ್ರೆ ತಗೊಳ್ಳೆ. ನಮ್ಮಕ್ಕ ಮತ್ತೆ ವಿಶಾಲ್ ಬಾಬಾ ಅವ್ರಿಬ್ರನ್ನು ಕರೀರಿ. ನೀನ್ ಕೂಗಿದ್ರು ಅವ್ರು ಬರಲ್ಲ ಸುಮನ. ಯಾಕೆ? ಇಲ್ಲಿದ್ರೆ ತಾನೆ. ಕೆಲ್ಸದ ಮೇಲೆ ಹೊರಗೆ ಹೋಗಿದ್ದಾರೆ ಅಂದ್ರು. ನನಗ್ ಡೆಲಿವರಿ ಆದ್ರು ನನ್ನನ್ನಾಗ್ಲಿ ನನ್ ಮಗುನಾಗ್ಲಿ ನೋಡಕ್ ಬರ್ಲಿಲ್ಲ. ಬೇಕು ಅಂತಾನೆ ಮಾಡ್ತಿದಾರಾ? ಇದೆಂತ ಬುದ್ಧಿ? ಸುಮನ, ಹೆರಿಗೆ ಆಯ್ತು, ನಿನ್ನ ಆಸೆನೂ ತೀರ್ತು, ಆಸ್ತಿ ಕೂಡ ಇಷ್ಟರಲ್ಲೇ ಬರುತ್ತೆ. ಇವಾಗ ನಿನ್ ತಲೆಗೆ ಬಂದಂಗ್ ಮಾತಾಡಿ ಪ್ರಾಬ್ಲಮ್ಸ್ನ ಎದುರು ಹಾಕೋಬೇಡ. ಹಾಗಾದ್ರೆ ಯಾವಾಗ ಬರ್ತಾರೆ ನಮ್ಮ ಅಕ್ಕ ಬಾವ? ನಿಂಗೆ ಆಸ್ತಿ ಕೊಡೋದಿಕ್ಕೆ ಏರ್ಪಾಟ್ ಮಾಡಕ್ ಹೋಗಿದಾರೆ ಅನ್ಸತ್ತಮ್ಮ. ಇದ್ರಲ್ಲಿ ಅವರಿಬ್ರು ಸೈನ್ ಮಾಡಿದ್ರೆ ಸಾಕು. ನನ್ನ ಹೆಸರಿಗೆ ಏನೇನ್ ಬರುತ್ತೆ ಅಂತ ನಾನು ನೋಡ್ಕೋತೀನಿ. ಬಾಣಂತಿ ಕಣೆ ನೀನು, ನಿನ್ ಮೈ ಕೂಡ ಇನ್ನೂ ಹಸಿಯಾಗೇ ಇರುತ್ತೆ. ತಾಯಿ ಯಾವಾಗ್ಲೂ ಮಗುವಿನ ಹತ್ರ ಇದ್ರೇನೆ ಒಳ್ಳೇದು ಕಣೆ. ನೀನ್ ಕೇಳದೆ ಇದ್ರು ನಿನ್ ಪಾಲ್ನ ನಿನ್ ಮುಖದ ಮೇಲೆ ಬಿಸಾಕ್ತಾನೆ ವಿಶಾಲ್ ಬ್ರೋ. ಮತ್ತ ಅವ್ರು ಎಲ್ಲಿದ್ದಾರೆ ಅಂತ ನಾನು ಅಷ್ಟು ಕೇಳಿದ್ರು ಅವ್ರ ಸುದ್ದಿನೇ ಇಲ್ಲ. ಯಾಕೆ?